ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 14 ಆರ್ಥಿಕ ರಚನೆ ಅಂತಕ್ಕಂಥ ಅಧ್ಯಾಯ ಇದೆ. LBಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳದಾವ. ಅಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಅರ್ಥವ್ಯವಸ್ಥೆಯ 3 ವಲಯಗಳು ಯಾವುವು ಅಂತೇಳಿ ಪ್ರಶ್ನೆ ಇದೆ. ಯಾವತ್ತಂದ್ರೆ ಆಪ್ಷನ್ ಸಿ ಆಗ್ತದೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ ಅಂತೇಳಿ. ಎರಡನೇ ಪ್ರಶ್ನೆ, ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿದ್ದ ಪದ್ಧತಿ ಎಂದರೆ. ಎಂಥ ಪದ್ಧತಿ ಇತ್ತು ಅಂತಂದ್ರೆ ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು. ಇನ್ನು ಕೃಷಿ ಆಧಾರಿತ ಅರ್ಥವ್ಯವಸ್ಥೆಯು ಕೈಗಾರಿಕಾ ಆಧಾರಿತ ಅರ್ಥವ್ಯವಸ್ಥೆಯಾಗಿ ಪರಿವರ್ತನೆಯಾಗಲು ಪ್ರಮುಖ ಕಾರಣ ಎಂದರೆ ಅಂತೇಳಿ. ಏನಾಗ್ತಿತ್ತು ಅಂದ್ರೆ ಕೈಗಾರಿಕಾ ಕ್ರಾಂತಿಯಿಂದ ಈ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಕಂಡುಬರುತ್ತದೆ. ನಾಲ್ಕನೇ ಪ್ರಶ್ನೆ, ಆರ್ಥಿಕ ರಚನೆಯು ಪರಿವರ್ತನೆಯಾಗಲು ಪ್ರಭಾವಿಸಿದ ಪ್ರಮುಖ ಅಂಶವೆಂದರೆ. ಇಲ್ಲಿ ತಂತ್ರಜ್ಞಾನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಂದ ಈ ರೀತಿಯಾಗಿ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಆರ್ಥಿಕ ಕ್ಷೇತ್ರದಲ್ಲಿ ಆಗ್ತದೆ. ಐದನೇದು, ಭಾರತ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವ ವಲಯವೆಂದರೆ ಅಂತೇಳಿದ. ಸೇವಾ ವಲಯ ಅಂತೇಳಿ ಕರಿತೀವಿ. ಇನ್ನು ಆರನೇದು, ಭಾರತದ ಕೃಷಿಯು ವಾಣಿಜ್ಯೀಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಅಂತೇಳಿ. ಕೃಷಿಕರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭ ಮಾಡ್ತಾರೆ ಆ ಒಂದು ಕಾರಣಕ್ಕಾಗಿ. ಇನ್ನು ಏಳನೇದು, ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಪ್ರಮುಖ ಮೂಲಗಳೆಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳು ಅಂತೇಳಿ ಎರಡು ಪ್ರಮುಖವಾಗಿ ಕಂಡುಬರ್ತವೆ. ನೆಕ್ಸ್ಟು 8ನೇ ಪ್ರಶ್ನೆ, ಸ್ವತಂತ್ರ ಪೂರ್ವ ಒಂದು ಭಾರತ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣವೆಂದರೆ ಅಂತೇಳಿ. ಹೆಂಗಿತ್ತು ಅಂದ್ರೆ ಸ್ಥಿರಾತ್ಮಕವಾಗಿರ್ತಕ್ಕಂಥ ಅರ್ಥವ್ಯವಸ್ಥೆ ಇತ್ತು. 9ನೇದು, ಭಾರತದ ಆಧುನಿಕ ಕೃಷಿ ವ್ಯವಸ್ಥೆಯಲ್ಲಿ ಕಂಡುಬರುವ ನಕಾರಾತ್ಮಕ ಅಂಶವೆಂದರೆ ಅಂತೇಳಿದೆ. ಪರಿಸರ ಮಾಲಿನ್ಯ ಮತ್ತು ಮಣ್ಣಿನ ಸವೆತ ಅಂತಕ್ಕಂಥದ್ದು ಇಲ್ಲಿ ಕಂಡುಬರ್ತದೆ. ಇನ್ನು 10ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಉತ್ಪಾದನಾಂಗವಲ್ಲ ಅಂತೇಳಿದೆ. ಇಲ್ಲಿ ತೆರಿಗೆ ಅಂತಕ್ಕಂಥದ್ದು. 4 ಉತ್ಪಾದನಾಂಗಗಳು ಬರ್ತವೆ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತೇಳಿ. ಇಲ್ಲಿ ತೆರಿಗೆ ಅಂತಕ್ಕಂಥದ್ದು ಉತ್ಪಾದನಾಂಗ ಆಗುವುದಿಲ್ಲ. ಇನ್ನು 11ನೇದು, ಕೃಷಿಯ ವಲಯದ ಕಾರ್ಮಿಕರು ಕೈಗಾರಿಕಾ ವಲಯಕ್ಕೆ ವರ್ಗಾವಣೆ ಆಗಲು ಪ್ರಮುಖ ತಡೆ ಎಂದರೆ. ಪ್ರಮುಖ ತಡೆ ಅಂತಂದ್ರೆ ಅಲ್ಲಿ ಆ ಒಂದು ಕೃಷಿಕರಿಗೆ ಕೌಶಲ್ಯ ಮತ್ತು ತರಬೇತಿಯ ಒಂದು ಕೊರತೆ ಕಂಡುಬರುತ್ತದೆ ಆ ಕಾರಣಕ್ಕಾಗಿ. 12ನೇದು, ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭವಾದ ಸ್ಥಳ ಅಂತೇಳಿ ಅಥವಾ ದೇಶ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಬ್ರಿಟನ್ ದೇಶದಲ್ಲಿ ಕಂಡುಬರ್ತದೆ. ಇನ್ನು ವಾಣಿಜ್ಯ ಬೆಳೆಗೆ ಉದಾಹರಣೆ ಎಂದರೆ ಕಬ್ಬು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಮುಖ್ಯ ಪ್ರಶ್ನೆ 7ರಲ್ಲಿ ಆರ್ಥಿಕ ರಚನೆಯನ್ನು ವ್ಯಾಖ್ಯಾನಿಸಿ ಅಂತೇಳಿದೆ. ಇಲ್ಲಿ ನೋಡ್ರಿ, ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿನ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದಲ್ಲಿ ಬಳಕೆ ಮುಂತಾದವುಗಳಲ್ಲಿ ಬದಲಾವಣೆಯನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಆರ್ಥಿಕ ರಚನೆ ಅಂತೇಳಿ ಕರಿತೀವಿ. ಇನ್ನು ಅರ್ಥವ್ಯವಸ್ಥೆಯ 3 ವಲಯಗಳು ಆಗಲೇ ಹೇಳಿದಂಗೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ ಕರಿತೀವಿ. ಇದನ್ನು ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ ಅಂತೇಳಿ ಕೂಡ ಕರಿತೀವಿ. ಇನ್ನು ಪ್ರಾಚೀನ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುದು ಅಂತೇಳಿ ಕೇಳಿದರೆ ಕೃಷಿಯ ಪ್ರಾಧಾನ್ಯತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ನೆಕ್ಸ್ಟು, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು ಅಂತೇಳಿ. ಬಂಡವಾಳಶಾಹಿ ವರ್ಗ ಅಂತಕ್ಕಂಥದ್ದು ಇಲ್ಲಿ ಉದಯವಾಗ್ತದೆ. ಇನ್ನು 18ನೇದು, ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದ ಸ್ಥಿತಿಯನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. 1991ರ ಒಂದು ನೂತನ ಆರ್ಥಿಕ ನೀತಿಯ 3 ಪ್ರಮುಖ ಅಂಶಗಳು ಯಾವುವು ಅಂತೇಳಿ. ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಅಂತಕ್ಕಂಥ 3 ಅಂಶಗಳು ಕಂಡುಬರ್ತವೆ. ಇನ್ನು ಸಾವಯವ ಬೇಸಾಯ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಏನಿಲ್ಲ, ಜೈವಿಕ ಗೊಬ್ಬರ ಮತ್ತು ಜೈವಿಕ ಕ್ರಿಮಿನಾಶಕಗಳ ಬಳಕೆಯ ಪರಿಸರ ಸ್ನೇಹಿ ಬೇಸಾಯ ಅಂತೇಳಿ ಅದನ್ನು ಕರಿತೀವಿ. ನೆಕ್ಸ್ಟು, ಜೀವನಾಧಾರ ಬೇಸಾಯದ ಅರ್ಥ ಎಂದರೇನು ಅಂತೇಳಿದೆ. ಕೃಷಿಕರು ತಮಗೆ ಅಗತ್ಯಕ್ಕೆ ತಕ್ಕಂತೆ ಆಹಾರವನ್ನು ಬೆಳೀತಕ್ಕಂಥದ್ದು ಈ ಒಂದು ಜೀವನಾಧಾರ ಬೇಸಾಯ ಅಂತಕ್ಕಂಥದ್ದು ಅರ್ಥ. 22ನೇ ಪ್ರಶ್ನೆ, ಆದಾಯದ ಮೂಲಗಳು ಯಾವ ಅಂತೇಳಿ. 1ನೇದು ಗೃಹ ಘಟಕ ಮತ್ತು ಉದ್ಯಮ ಘಟಕ ಅಂತೇಳಿ ಎರಡು ಕಂಡುಬರ್ತವೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ಒಂದು ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಪ್ರಶ್ನೆಗಳು. 24ನೇ ಪ್ರಶ್ನೆ, ಆರ್ಥಿಕ ರಚನೆಯು ಯಾವ ವಲಯಗಳಲ್ಲಿ ಒಂದು ಏನಂತಂದ್ರೆ ಬದಲಾವಣೆಗಳನ್ನು ಒಳಗೊಂಡಿದೆ ಅಂತೇಳಿ. ಮೊದಲನೇದಾಗಿ ಕೃಷಿ ಮತ್ತು ಕೈಗಾರಿಕಾ ಆಗಿರ್ಬೋದು ಮತ್ತು ಸೇವಾ ವಲಯಗಳಲ್ಲಿ ಬದಲಾವಣೆ ಆಗ್ತದೆ. ಉತ್ಪಾದನೆ ಆಗಿರ್ಬೋದು, ಉದ್ಯೋಗದ ಸ್ವರೂಪ ಆಗಿರ್ಬೋದು, ಆದಾಯ ಮಟ್ಟ, ತಂತ್ರಜ್ಞಾನದ ಬಳಕೆ, ಜೀವನ ವಿಧಾನದಲ್ಲಿ ಆಗುತ್ತಿರ್ತಕ್ಕಂಥ ಒಂದು ಬದಲಾವಣೆಗಳನ್ನು ಒಳಗೊಂಡಿರ್ತದೆ. 25ನೇ ಪ್ರಶ್ನೆ, ಬಂಡವಾಳ ವರ್ಗ ಹೇಗೆ ಉದಯವಾಯಿತು ಅಂತೇಳಿ. ಭೂಮಾಲೀಕರಾಗಿದ್ದ ಊಳಿಗಮಾನ್ಯ ಪದ್ಧತಿಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನು ಕೈಗಾರಿಕೆಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಬಂಡವಾಳವಾಗಿ ಹೂಡಿಕೆಯನ್ನು ಮಾಡ್ತಾರೆ.
ಹೀಗೆ ಕೈಗಾರಿಕಾ ಕ್ರಾಂತಿಯು ಏನಂತಂದ್ರೆ ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗದ ಉದಯಕ್ಕೆ ಏನಾಗ್ತಿತ್ತು ಅದರಲ್ಲಿ ಮುಖ್ಯವಾಗಿ ದಾರಿ ಮಾಡಿಕೊಡ್ತದೆ. ಇನ್ನು 26ನೇ ಪ್ರಶ್ನೆ ನೋಡಿದಾಗ ಭಾರತದ ಕೃಷಿಯಲ್ಲಿ ಕಂಡುಬಂದ ವಾಣಿಜ್ಯೀಕರಣದ ಅಂಶಗಳು ಯಾವುವು ಅಂತ ಹೇಳ್ತಾ ಬರೆಯಿರಿ ಅಂತ ಹೇಳಿದ. ಭಾರತೀಯ ರೈತರು ಜೀವನಾಧಾರ ಬೇಸಾಯದ ಮೂಲಕ ಏನು ಮಾಡ್ತಿರತ್ತಂದ್ರೆ ತಮ್ಮ ಜೀವನ ನಡೆಸ್ತಾಯಿದ್ರು. ಹಾಗಾಗಿ ಈ ಒಂದು ಬೇಸಾಯದಿಂದ ಮಾರುಕಟ್ಟೆಗಾಗಿ ಬೆಳೆಗಳನ್ನು ಬೆಳೆಯಲು ಏನಾಗ್ತಾರತ್ತಂದ್ರೆ ಮುಂದಾಗ್ತಾರೆ. ಇನ್ನು ವಾಣಿಜ್ಯ ಬೆಳೆಗಳಾದ ಹತ್ತಿ, ಕಬ್ಬು, ಸೆಣಬು, ಸಾಂಬಾರು ಪದಾರ್ಥಗಳ ಒಂದು ಪ್ರಾಮುಖ್ಯತೆ ಏನಾಗ್ತಾವತ್ತಂದ್ರೆ ಇಲ್ಲಿ ಕಂಡು ಬರ್ತವೆ. ಇನ್ನು ಕೃಷಿ ಆಧಾರಿತ ಕೈಗಾರಿಕೆಯಿಂದ ವಾಣಿಜ್ಯ ಬೆಳೆಗಳನ್ನು ಇಲ್ಲಿ ಬೆಳೆಯಲು ರೈತರು ಏನಾಗ್ತಾರತ್ತಂದ್ರೆ ಮುಂದಾಗ್ತಾರೆ. ಇದಿಷ್ಟು ಏನಂತಂದ್ರೆ ಇಲ್ಲಿ ವಾಣಿಜ್ಯೀಕರಣದ ಪ್ರಮುಖ ಅಂಶಗಳಂತೇಳಿ ನೋಡ್ತೀವಿ ಕೃಷಿಯಲ್ಲಿ. ಇನ್ನು ಆಧುನಿಕತೆ ಭಾರತದ ಕೃಷಿಯ ಮೇಲೆ ಪ್ರಭಾವ ಬೀರದ ಒಂದು ಅಂಶ ಏನತ್ತೋ ಅಥವಾ ಅಂದರೆ ಒಂದು ರೀತಿಯಲ್ಲಿ ಅಂತಂದ್ರೆ ಪ್ರಭಾವವೇನು ಅಂತೇಳಿ. ಮೊದಲನೇದಾಗಿ ಅಧಿಕ ಇಳುವರಿ ಬೀಜಗಳು, ಯಾಂತ್ರಿಕ ಬೇಸಾಯ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಮತ್ತು ಕೀಟನಾಶಕಗಳ ಬಳಕೆ ಆಗಿರ್ಬೋದು. ಆಮೇಲೆ ತಳಿ ತಂತ್ರಜ್ಞಾನ ಅಥವಾ ನೀರಾವರಿ ಒಂದು ಬಳಕೆ ಆಗಿರ್ಬೋದು. ಮಾರುಕಟ್ಟೆ ಸುಧಾರಣೆಗಳಂತೇಳಿ. ಇದಿಷ್ಟು ಕೃಷಿಯ ಮೇಲೆ ಬೀರಿದ ಪ್ರಭಾವ ಅಂತಕ್ಕಂಥದ್ದು. ಇದು ಆಧುನಿಕತೆ ಅಂತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 6 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳಿದಾವೆ. 28ನೇ ಪ್ರಶ್ನೆ ಅಂತಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಹೊಂದಲು ಕಾರಣವೇನು ಅಂತೇಳಿ ಪ್ರಶ್ನೆ ಇದೆ. ಮೊದಲದಾಗಿ ಬ್ರಿಟಿಷರ ಆಡಳಿತದಲ್ಲಿ ಭಾರತ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಆಗಲು ಇರತಕ್ಕಂಥ ಕಾರಣಗಳು ನೋಡಿದಾಗ ಬ್ರಿಟಿಷರ ದೀರ್ಘಕಾಲದ ಒಂದು ಆರ್ಥಿಕ ಶೋಷಣೆಯಿಂದಾಗಿ ದೇಶ ಅಂತಕ್ಕಂಥದ್ದು ಬಡ ರಾಷ್ಟ್ರವಾಗಿ ಮುಂದುವರಿತದೆ. ಅದೇ ರೀತಿ ನೋಡಿದಾಗ ಪೌಷ್ಟಿಕ ಆಹಾರದ ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದ ಒಂದು ಮರಣದ ಪ್ರಮಾಣ ಏನಾಗ್ತೈತೆ ಅಂದರೆ ಇಲ್ಲಿ ಜಾಸ್ತಿ ಆಗ್ತದೆ. ಆಮೇಲೆ ಬಡತನ ಅಂತಕ್ಕಂಥದ್ದು, ಬಂಡವಾಳದ ಒಂದು ಕೊರತೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಪುರಾತನ ಒಂದು ಉತ್ಪಾದನಾ ವಿಧಾನಗಳು ಅವೇನಾಗ್ತವೆ ಅಂದರೆ ಬಳಕೆ ಆಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ಏನಂತಂದ್ರೆ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಸ್ಥಿರವಾಗಿ ಇರುತ್ತದೆ ಬ್ರಿಟಿಷರ ಕಾಲದಲ್ಲಿ. ಓಕೆ. ಇನ್ನು ಭಾರತದ ಆಧುನಿಕ ಕೃಷಿ ಒಂದು ಪದ್ಧತಿಯಲ್ಲಿ ಕಂಡುಬರುವ ನಕಾರಾತ್ಮಕ ಒಂದು ಅಂಶಗಳನ್ನು ಯಾವುವು ಅಂತೇಳಿ ಕೇಳಿದರೆ ಇಲ್ಲಿ. ಅತಿಯಾದ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಗ್ತದೆ. ಅಷ್ಟೇ ಅಲ್ಲದೆ ಕ್ರಿಮಿನಾಶಕಗಳ ಬಳಕೆಯಿಂದಲೂ ಕೂಡ ಉಂಟಾಗ್ತದೆ. ಇನ್ನು ಭೂಸವಕಳಿಯ ಒಂದು ಹೆಚ್ಚಳದಿಂದ ಫಲವತ್ತಾದ ಒಂದು ಭೂಮಿಯ ನಾಶ ಅಂತಕ್ಕಂಥದ್ದು ಕಂಡುಬರುತ್ತದೆ. ಇನ್ನು ಯಥೇಚ್ಛವಾಗಿ ನೀರು ಬಳಕೆ ಮಾಡೋದ್ರಿಂದ ಅಂತರ್ಜಲದ ಒಂದು ಕುಸಿತ ಅಂತಕ್ಕಂಥದ್ದು ಕಂಡುಬರ್ತದೆ. ಅತಿ ಹೆಚ್ಚು ಕ್ರಿಮಿನಾಶಕಗಳ ಬಳಕೆಯಿಂದ ನೀರಿನ ಮೂಲಗಳು ಕಲುಷಿತ ಆಗ್ತವೆ. ಇನ್ನು ಕೃಷಿ ಉತ್ಪಾದನೆ ಅಂತಕ್ಕಂಥದ್ದು ಕುಸಿತ ಉಂಟಾಗ್ತದೆ. ಈ ರೀತಿ ಏನಂತಂದರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಓಕೆ. ಇನ್ನು 30ನೇ ಪ್ರಶ್ನೆ ನೋಡೋದಾದ್ರೆ ಪುರಾತನ ಅರ್ಥವ್ಯವಸ್ಥೆಯ ಪ್ರಮುಖ ಒಂದು ಲಕ್ಷಣಗಳು ಯಾವುವು ಅಂತೇಳಿದ. ಇಲ್ಲಿ ಕೃಷಿ ಪ್ರಧಾನ ಒಂದು ಅರ್ಥವ್ಯವಸ್ಥೆ ಆಗಿತ್ತು. ಬಹುತೇಕ ಜನರು ಏನಪ್ಪ ಅಂದರೆ ಕೃಷಿಯನ್ನೇ ಇಲ್ಲಿ ಅವಲಂಬನೆ ಆಗಿದ್ದರು. ಕೃಷಿಯು ಜೀವನಾಧಾರ ಒಂದು ಬೇಸಾಯವಾಗಿತ್ತು. ಅದೇ ರೀತಿ ಜೀವನ ಆಧಾರ ಕೃಷಿಯಲ್ಲಿ ತಮಗೆ ಅಗತ್ಯಕ್ಕೆ ತಕ್ಕ ಆಹಾರವನ್ನು ಏನು ಮಾಡ್ತಿರುತ್ತಂದ್ರೆ ಮಾತ್ರ ಬೆಳೀತಾಯಿದ್ರು. ಇನ್ನು ಜನರ ಬಯಕೆಗಳು ಕಡಿಮೆ ಇದ್ದು ಬದುಕು ಏನಾಗ್ತಿತ್ತು ಅಂದರೆ ಸರಳವಾಗಿ ನಡೀತಾ ಇತ್ತು. ಇನ್ನು ಶ್ರಮ ವಿಭಜನೆ ಏನಂತಂದ್ರೆ ಅಷ್ಟಾಗಿ ಬಳಕೆ ಇರಲಿಲ್ಲ. ವಸ್ತು ವಿನಿಮಯ ಪದ್ಧತಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಪುರಾತನ ಅರ್ಥವ್ಯವಸ್ಥೆಯಲ್ಲಿ ಬಳಕೆ ಇತ್ತು ಅಂತೇಳಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಅದೇ ರೀತಿ 8 ವಾಕ್ಯಗಳಲ್ಲಿ ಉತ್ತರ ಬರ್ತಕ್ಕಂಥ ಪ್ರಶ್ನೆಗಳು ಕಂಡು ಬರ್ತವೆ. 31ನೇ ಪ್ರಶ್ನೆ ಏನಂತಂದ್ರೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತೇಳಿ. ಇಲ್ಲಿ ವ್ಯತ್ಯಾಸಗಳನ್ನು ನೀಡಿದ್ದೀನಿ ನೋಡ್ರಿ. ಮೊದಲೇದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಸ್ಥಿರಾತ್ಮಕ ಎಂಬ ಪದವು ಏನಪ್ಪ ಅಂದ್ರೆ ಗ್ರೀಕ್ನ ಸ್ಪಾಟಿಕೆ ಎಂಬ ಪದದಿಂದ ಬಂದಿರುತ್ತೆ. ಇನ್ನು ಸ್ಪಾಟಿಕೆ ಅಂದರೆ ಸ್ಥಿರವಾಗಿ ನಿಲ್ಲುವಂತೇಳಿ ಅರ್ಥವನ್ನು ಕೊಡ್ತದೆ. ಅದೇ ರೀತಿ ಅರ್ಥವ್ಯವಸ್ಥೆಯಲ್ಲಿ ಇದು ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚನೆ ಮಾಡ್ತದೆ. ಇನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯು ಕಾಲಾತೀತ ಒಂದು ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಕಂಡುಬರುವುದಿಲ್ಲ. ಇನ್ನು ಅರ್ಥವ್ಯವಸ್ಥೆಯ ಮೂಲ ಅಂಶಗಳು ಬದಲಾಗದೆ ಸ್ಥಿರವಾಗಿ ಇಲ್ಲಿ ಇರ್ತವೆ. ಆರ್ಥಿಕ ಬೆಳವಣಿಗೆಯು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕುಂಠಿತವಾಗಿ ಕಂಡುಬರುತ್ತದೆ. ಇನ್ನು ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ತೆಗೆದುಕೊಂಡಾಗ ಗ್ರೀಕ್ನ ಡೈನೋಮಿಕ್ಸ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ಆಮೇಲೆ ಇದರ ಅರ್ಥವನ್ನು ನೋಡಿದಾಗ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇನ್ನು ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಸೂಚಿಸುತ್ತಾ ಅದೇ ರೀತಿ ಕಾಲದಿಂದ ಕಾಲಕ್ಕೆ ಈ ಒಂದು ಅರ್ಥವ್ಯವಸ್ಥೆ ಬದಲಾವಣೆಯನ್ನು ಹೊಂದಿರ್ತದೆ. ಇನ್ನು ಅರ್ಥವ್ಯವಸ್ಥೆಯ ಮೂಲಾಂಶಗಳು ನಿರಂತರವಾಗಿ ಏನಾಗ್ತಾವೆ ಅಂದರೆ ಬದಲಾವಣೆ ಆಗ್ತಾನೆ ಇರ್ತವೆ. ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಅಭಿವೃದ್ಧಿ ಆಗ್ತಾನೆ ಹೋಗ್ತಾ ಇರ್ತದೆ. ಓಕೆ. ಇದು ಏನಂತಂದ್ರೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥ ಒಂದು ವ್ಯವಸ್ಥೆ ಇರತಕ್ಕಂಥ ವ್ಯತ್ಯಾಸ. ಇನ್ನು ಅದೇ ರೀತಿ 32ನೇ ಪ್ರಶ್ನೆಯನ್ನು ನೋಡಿದಾಗ
ಸ್ವತಂತ್ರ ನಂತರ ಭಾರತವು ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಬದಲಾವಣೆಯಾಗಲು ಕಾರಣವೇನು ಅಂತೇಳಿದೆ. ಸೊ ಆರೋಗ್ಯ ಸೌಲಭ್ಯಗಳ ವಿಸ್ತರಣೆಯಿಂದ ಮರಣ ಪ್ರಮಾಣ ಕಡಿಮೆ ಆಗಿದೆ, ಜೀವನಾಂಶ ಕೂಡ ಜಾಸ್ತಿ ಆಗಿದೆ ಅಂತ ನೋಡ್ಬೋದು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಂಡವಾಳ ಹೂಡಿಕೆ ಜಾಸ್ತಿ ಆಗಿದೆ. ಸೊ ಅದೇ ರೀತಿ ನವೀನ ತಂತ್ರಜ್ಞಾನ ಬಳಕೆಯಿಂದ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಉತ್ಪಾದನಾ ವಿಧಾನ ವೇಗವಾಗಿ ಬದಲಾವಣೆ ಆಗ್ತಾ ಬಂದಿದೆ. ಉತ್ಪಾದನೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾಯಿದೆ, ಜನರ ಜೀವನ ಮಟ್ಟ ಸುಧಾರಣೆ ಆಗ್ತಾಯಿದೆ. ಸೊ 1991 ಒಂದೇನು ಹೊಸ ಆರ್ಥಿಕ ನೀತಿಯಿಂದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಪ್ರಕ್ರಿಯೆಗಳು ಈ ಒಂದು ಬದಲಾವಣೆಯನ್ನು ಏನು ಮಾಡ್ಯವಪ್ಪ ಅಂದ್ರೆ ವೇಗವನ್ನು ಜಾಸ್ತಿ ಮಾಡ್ಯಾವ ಅಂತೇಳಿ ನಾವು ನೋಡ್ತೀವಿ. ಇನ್ನು ಬಂಡವಾಳ ಪೂರೈಕೆ ಮತ್ತು ಉತ್ಪಾದನೆ ವೇಗ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತೇಳಿ ನೋಡ್ಬೋದು. ಸೊ ಇದಿಷ್ಟು ನೋಡ್ಬೋದು. ಇನ್ನು 33ನೇ ಪ್ರಶ್ನೆ ಏನಂತಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಸೊ ಆದಾಯದ ಹರಿವನ್ನು ತೋರಿಸುವ ಒಂದು ರೇಖಾಚಿತ್ರವನ್ನು ಬರೀರಿ ಅಂತೇಳಿದ. ಇಲ್ಲಿ ನೋಡ್ರಿ, ಈ ಒಂದು ರೇಖಾಚಿತ್ರವನ್ನು ಇಲ್ಲಿ ನಿಮಗೆ ಕೊಟ್ಟಿರ್ತೇನೆ. ಸೊ ಇದು ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಹರಿವನ್ನು ತೋರಿಸ್ತಕ್ಕಂಥ ಒಂದು ರೇಖಾಚಿತ್ರ ಆಗಿರ್ತದೆ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಆರ್ಥಿಕ ರಚನೆ ಅಂತಕ್ಕಂಥ ಅಧ್ಯಾಯದ ಪ್ರಮುಖ LBA ಪ್ರಶ್ನೆ ಉತ್ತರಗಳಾಗಿರ್ತವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.